ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಇಲ್ಲಿ ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ರಿ, ತುಂಬ ಜನ ಕೇಳ್ತಾ ಇದ್ರಿ ನೋ ಕಾಂಟ್ಯಾಕ್ಟ್ಸಲ್ಲಿ ಅವರಿಗೆ ರೀಡಿಂಗ್ನ ಮಾಡಿ ಅಂತ ಹೇಳ್ಬಿಟ್ಟು. ಓಕೆ, ಇವತ್ತಿನ ರೀಡಿಂಗ್ ಅದೇ ಆಗಿರುತ್ತೆ. ಅಂದರೆ ಯಾರೆಲ್ಲ ನೋ ಕಾಂಟ್ಯಾಕ್ಟ್ಸಲ್ಲಿ ಇರ್ತೀರಾ ಅವರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ನಿಮ್ಮ ಪ್ರೀತಿಯಲ್ಲಿ ಮುಂದೆ ಏನಾಗಲಿದೆ ಅಥವಾ ಏನು ನಡೀತಾ ಇದೆ ಇವಾಗ ಅಂತ ಹೇಳ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ಫೋರ್ಸ್ಫುಲಿಯಾಗಿ ನಿಮ್ಮ ಲೈಫಲ್ಲಿ ಇದನ್ನು ರೆಸೊನೇಟ್ ಮಾಡ್ಕೊಳ್ಬೇಡಿ. ಓಕೆ, ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ತೊಗೊಳ್ಬೇಕು ಅಥವಾ ಪೆಂಡುಲಮ್ ರೀಡಿಂಗ್ ತೊಗೊಳ್ಬೇಕು ಅಥವಾ ಇಲ್ಲಿ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ಗೆ ಜಾಯ್ನ್ ಆಗಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಓಕೆ, ಇಲ್ಲಿ ತುಂಬ ಜನ ಕೇಳ್ತಾ ಇದ್ದೀರಾ, ಆದರೂ ಇಲ್ಲಿ ನಿಮ್ಮ ನಂಬರ್ ಸಿಗ್ತಿಲ್ಲ ಅಥವಾ ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅದೆಲ್ಲ ಕೇಳ್ತಾ ಇರ್ತೀರಾ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂದರೆ ಅಲ್ಲಿ ಏನು ವಿಡಿಯೋ ಬರ್ತಿರುತ್ತೆ ಅದರಲ್ಲಿ ಮೋರ್ ಅಂತ ಹೇಳಿ ಬರುತ್ತೆ ಅಲ್ವಾ, MORE ಅಂತ ಹೇಳ್ಬಿಟ್ಟು ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಅದರಲ್ಲಿ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಓಕೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಹೇಳಿದರೆ ಅದೇನೆ, ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬ ಸಪೋರ್ಟಿವ್ ಆಗಿ ನನಗೆ ಯಾರೆಲ್ಲ ಈ ಒಂದು ಚಾನಲ್ ಮುಖಾಂತರ ಕನೆಕ್ಟ್ ಆಗಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ತುಂಬಾ ಬ್ಯೂಟಿಫುಲ್ ಆಗಿ ಕಮೆಂಟ್ಸ್ಗಳು ಮಾಡುವಂಥ, ತುಂಬಾ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡುವಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಇಲ್ಲಿ ನಿಮ್ಮ ಪರ್ಸನ್ ಫೇಸ್ ನೆನ್ಪು ಮಾಡ್ಕೊಳ್ಳಿ. ಅವರ ಫೋಟೋ ಇದ್ದರೆ ನೋಡಿ, ಅವರ ಹೆಸರನ್ನು 3 ಬಾರಿ ಹೇಳ್ತಾ ನಿಮ್ಮ ಇಷ್ಟ ದೇವರು ಏನಿದೆ ಆ ದೇವರನ್ನು ನೆನ್ಪು ಮಾಡ್ಕೊಳ್ಳಿ. ಓಕೆ, ನೆನೆಸ್ಕೊಳ್ಳಿ. ನಿಮ್ಮ ಒಂದು ಪ್ರೀತಿಯಲ್ಲಿ ನೋ ಕಾಂಟ್ಯಾಕ್ಟಲ್ಲಿ ಯಾರೆಲ್ಲ ಇದ್ದೀರಾ, ನಿಮ್ಮ ಪ್ರೀತಿಲಿ ಏನಾಗಲಿದೆ ಅಂತ ಹೇಳ್ಬಿಟ್ಟು ಒಂದು ರೀಡಿಂಗ್ ಆಗಿರುತ್ತೆ. ಆಲ್ರೆಡಿ ನಾನು ಹೇಳಿದಾಗೆ ಓಕೆ, ಫಸ್ಟನೇ ಸ್ವಾರ್ಡ್ಸ್ ಕಾರ್ಡ್ ಸಿಕ್ಕಿದೆ. ಸೊ ಓಕೆ, ಬಾಟಮ್ ಆಫ್ ದ ಕಾರ್ಡ್ ಲವರ್ಸ್ ಕಾರ್ಡ್ ಬಂದಿದೆ. ಓಕೆ, ಇಲ್ಲಿ ಕೆಲವೊಬ್ಬರು ನಿಮ್ಮ ಪ್ರೀತಿನ ಏನಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು, ತುಂಬ ಇಷ್ಟಪಟ್ಟಿದ್ರಿ. ಓಕೆ, ಬಟ್ ಇಲ್ಲಿ ಕಾರಣಾಂತರದಿಂದ ಇಲ್ಲಿ ಕೆಲವೊಬ್ಬರು ಕೆರಿಯರ್ ವಿಷಯವಾಗಿ ಅಂದರೆ ನಿಮ್ಮ ಜಾಬ್ ರಿಲೇಟೆಡ್ ಇರ್ಬೋದು ಅಥವಾ ನಿಮ್ಮ ಲೈಫಲ್ಲಿ ಮನಿ ಪ್ರಾಬ್ಲಮ್ ಅಂತ ಹೇಳಿ ಅಥವಾ ಸಮಥಿಂಗ್ ನಿಮ್ಮ ಲೈಫಲ್ಲಿ ಏನೋ ಒಂದು ಬ್ಯಾಲೆನ್ಸ್ ಮಾಡ್ತಾಯಿದ್ರಿ, ನಿಮ್ಮ ಲೈಫಲ್ಲಿ ಏನೋ ಪ್ರಾಬ್ಲಮ್ ಇತ್ತು, ಆ ಒಂದು ಪ್ರಾಬ್ಲಮ್ಸ್ಗೋಸ್ಕರ ನಿಮ್ಮ ಪ್ರೀತಿನಲ್ಲಿ ತ್ಯಾಗ ಮಾಡಿರೋವಂಥದ್ದು ಅಥವಾ ನಿಮ್ಮಿಬ್ಬರು ಮಧ್ಯ ಡಿಸ್ಟೆನ್ಸ್ ಮೇಂಟೈನ್ ಆಗಿರೋವಂಥದ್ದು, ಬ್ರೇಕಪ್ ಆಗಿರೋವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಇಲ್ಲಿ ನಿಮ್ಮ ಪರ್ಸನಿಗೆ ತುಂಬಾ ಆಪ್ಷನ್ಸ್ ಇತ್ತು ಅವ್ರ ಲೈಫಲ್ಲಿ, ನಿಮಗಿರ್ಬೋದು ಅಥವಾ ನಿಮ್ಮ ಪರ್ಸನಿಗಿರ್ಬೋದು, ತುಂಬಾ ಆಪ್ಷನ್ಸ್ ಇತ್ತು. ಓಕೆ, ಸೊ ಹಾಗಾಗಿ ನಿಮ್ಮ ಲೈಫಲ್ಲಿರೋವಂಥ ಆ ಡ್ರೀಮ್ಸ್ ಏನಿದೆ ಅದೆಲ್ಲದನ್ನು ಫುಲ್ಫಿಲ್ಮೆಂಟ್ ಮಾಡ್ಕೊಳ್ಬೇಕು ಅನ್ನೋವಂಥದ್ದು ಇಲ್ಲಿ ತುಂಬ ಇತ್ತು ಅಂತ ಕಾಣಿಸ್ತಿದೆ ನಿಮ್ಮ ಲೈಫಲ್ಲಿ. ಓಕೆ, ಸೊ ಇವಾಗಿನ ಒಂದು ಪರಿಸ್ಥಿತಿ ನಿಮ್ದು ಏನಂತ ಹೇಳಿದರೆ, ಏನು ಬೇಡ, ಸೈಲೆಂಟಾಗಿ ನನ್ನಷ್ಟಕ್ಕೆ ನನ್ನ ಲೈಫನ್ನು ಲೀಡ್ ಮಾಡೋಣ, ಕೆರಿಯರ್ ಬಗ್ಗೆ ಫೋಕಸ್ ಮಾಡೋಣ, ಈ ಪ್ರೀತಿಯೆಲ್ಲ ಏನೂ ಇಲ್ಲ ಲೈಫಲ್ಲಿ ಅನ್ನುವಂಥದ್ದು ನಿಮ್ಮ ಮೈಂಡಲ್ಲಿ ಬರ್ತಾ ಇರೋವಂಥದ್ದು. ಓಕೆ, ಸೊ ಪ್ರಾಬ್ಲಮ್ಸ್ ಎಲ್ಲದು ನಿಮ್ಮ ಲೈಫಲ್ಲಿ ಏನು ಹೇಳ್ಬೋದು, ನಿಮ್ಮ ಪ್ರೀತಿಯಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಿತ್ತು ಆ ಪ್ರಾಬ್ಲಮ್ಸ್ನೆಲ್ಲದನ್ನು ಎಂಡ್ ಮಾಡಿಬಿಟ್ಟು ನೀವು ತುಂಬ ದಿನಗಳಿಂದ ನಿಮ್ಮ ಪರ್ಸನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರಿ. ಬಟ್ ಈಗ ನಿಮಗೆ ಅನ್ನಿಸ್ತಾ ಇದೆ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಸಿಗಲ್ಲ ಅನ್ನೋದು ನೀವು ಕನ್ಫರ್ಮ್ ಆಗಿದ್ದೀರಾ. ಓಕೆ, ಸೊ ಹಾಗಾಗಿ ವೆಯ್ಟಿಂಗ್ ಇರ್ಬೋದು, ಪ್ರಾಬ್ಲಮ್ಸ್ ಇರ್ಬೋದು, ಈ ಪ್ರೀತಿನೇ ಫುಲ್ ಎಂಡ್ ಮಾಡಿಬಿಟ್ಟು ನಿಮ್ಮ ಲೈಫ್ ಬಗ್ಗೆ ನೀವು ಇಲ್ಲಿ ಫೋಕಸ್ಡ್ ಆಗಿದ್ದೀರಾ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಇಲ್ಲಿ ತುಂಬಾ ಪ್ರೀತಿ ಇತ್ತು. ಓಕೆ, ನಿಮ್ಮಿಬ್ಬರ ಮಧ್ಯೆ ತುಂಬಾ ಪ್ರೀತಿ ಇತ್ತು. ಬಟ್ ಇಲ್ಲಿ ನೀವಾಗಿ ನಿಮ್ಮ ಪರ್ಸನ್ ಎಷ್ಟೆಲ್ಲ ಪ್ರೀತಿನ ಮಾತಾಡಿಸ್ಬೇಕು ಅಥವಾ ನೀವು ಪ್ರೀತಿನ ಮಾತಾಡಿಸ್ದಾಗೆಲ್ಲದನ್ನು ಯಾವೆಲ್ಲ ಟೈಮಲ್ಲಿ ನೀವು ನಿಮ್ಮ ಪರ್ಸನ್ನ ಇಷ್ಟಪಟ್ಟು ಪ್ರೀತಿನ ಮಾತಾಡಿಸ್ತಾ ಇದ್ರಿ ಅವಾಗೆಲ್ಲದನ್ನು ನಿಮ್ಮ ಪರ್ಸನ್ ಆ ಎಲ್ಲ ಟೈಮನ್ನು ನಿಮ್ಮನ್ನು
ನೆಗ್ಲೆಕ್ಟ್ ಮಾಡಿದ್ದಾರೆ, ಇಗ್ನೋರ್ ಮಾಡಿದ್ದಾರೆ, ನಿಮ್ಮಿಂದ ಸಪ್ರೇಟ್ ಆಗಲಿಕ್ಕೆ ಅಥವಾ ನಿಮ್ಮಿಂದ ದೂರ ಇರಲಿಕ್ಕೆ ಅವ್ರು ಬಯಸ್ತಾ ಇದ್ರು. ಓಕೆ, ಸೊ ಈ ಒಂದು ಕಾರಣಕ್ಕೆ ಅವರ ಒಂದು ಇಗ್ನೋರೆನ್ಸ್, ಅವರ ಒಂದು ಏನು ಹೇಳ್ಬೋದು ನಿರ್ಲಕ್ಷ್ಯದಿಂದ ನೀವಿಲ್ಲಿ ಕೆಲವೊಬ್ಬರು ಸಪ್ರೇಟ್ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಓಕೆನಾ? ಇದಕ್ಕೆ ಏಂಜಲ್ ಒರಾಕಲ್ ಕಾರ್ಡಿಂದ ಏನು ಬರ್ತಿದೆ ಅಂತ ಹೇಳಿ ಚೆಕ್ ಮಾಡೋಣ. ನಿಮ್ಮ ಲೈಫಲ್ಲೂ ಅಷ್ಟೇ ತುಂಬಾ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೀರಾ. ಓಕೆ, ಗಿವ್ ಯುವರ್ ರಿಲೇಶನ್ಶಿಪ್ ಎ ಚಾನ್ಸ್, ವರ್ಕ್ ಆನ್ ಯುವರ್ ಪಾರ್ಟ್ನರ್ಶಿಪ್. ಇಲ್ಲಿ ಕೆಲವೊಬ್ರು ಏನು ಮಾಡ್ತಿದ್ದೀರಾ, ಈ ಒಂದು ಪ್ರೀತಿನ ಉಳಿಸ್ಕೊಳ್ಬೇಕು ಅಥವಾ ಬರ್ತಾರಾ, ವರ್ತ್ ವೇಟಿಂಗ್ ಫಾರ್. ಓಕೆ, ಈ ಒಂದು ರಿಲೇಶನ್ಶಿಪ್ಪನ್ನು ಏನು ಮಾಡಬೇಕು? 1 minute. ಓಕೆ, ಇಲ್ಲಿ ಈ ಒಂದು ಪ್ರೀತಿಯಲ್ಲಿ ತುಂಬಾ ನೀವು ವೇಟ್ ಮಾಡ್ತಾ ಇದ್ರಿ. ಓಕೆನಾ? ಸೊ ಇಲ್ಲಿ ಕೆಲವೊಬ್ಬರಿಗೆ ಅನ್ನಿಸ್ತಾ ಇದೆ ಈ ಒಂದು ರಿಲೇಶನ್ಶಿಪ್ಪನ್ನ ಇದ್ರ ಬಗ್ಗೆ ಸ್ವಲ್ಪ ವರ್ಕ್ ಮಾಡಿದರೆ ಅಥವಾ ಇದ್ರ ಬಗ್ಗೆ ಏನಾದರೂ ನಾವು ಹೊಸದಾಗಿ ಏನಾದರೂ ತಿಳ್ಕೊಳ್ಬೋದಾ, ಈ ಒಂದು ಪ್ರೀತಿನ ಉಳಿಸ್ಕೊಳ್ಲಿಕ್ಕೆ ಏನಾದರೂ ಟ್ರೈ ಮಾಡ್ಬೋದಾ ಅನ್ನೋಂಥದ್ದು ನಿಮ್ಮ ಮೈಂಡಲ್ಲಿ ಇವಾಗ ಬರ್ತಾ ಇದೆ. ಓಕೆನಾ? ಕೆಲವೊಬ್ಬರಿಗೆ. ಸೊ ಇಲ್ಲಿ ಈ ಪ್ರೀತಿನ ಉಳಿಸ್ಕೊಳ್ಬೇಕು ಅನ್ನೋವಂಥದ್ದು ನಿಮ್ಮ ಮನಸ್ಸಲ್ಲಿ ಬರ್ತಿರೋ ಕಾರಣ ಇದಕ್ಕೋಸ್ಕರ ತುಂಬ ವೆಯ್ಟ್ ಮಾಡ್ತೀನಿ ಅನ್ನೋವಂಥದ್ದು ನಿಮ್ಮ ಮೈಂಡಲ್ಲಿ ಬರ್ತಾ ಇದೆ ಇವಾಗ. ಓಕೆ, ವೆಯ್ಟ್ ಮಾಡಿ ಆದ್ರೂ ಪರವಾಗಿಲ್ಲ, ತುಂಬ ವರ್ಷಗಳಾದರೂ ವೆಯ್ಟ್ ಮಾಡ್ತೀನಿ ಅವರಿಗೋಸ್ಕರ. ಸಾರಿ, ಅವರಿಗೋಸ್ಕರ ನಾನು ಎಷ್ಟು ವರ್ಷ ಬೇಕಿದ್ರೂ ವೆಯ್ಟ್ ಮಾಡ್ತೀನಿ. ಆದರೆ ಈ ಒಂದು ರಿಲೇಶನ್ಶಿಪ್ ನನಗೆ ಬೇಕು, ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡ್ತೀನಿ ನನ್ನ ಲೈಫಲ್ಲಿ ಬರಲಿಕ್ಕೆ. ಅವ್ರು ನನ್ನ ಲೈಫಲ್ಲಿ ಬಂದು ಅವರ ತಪ್ಪುಗಳನ್ನು ಸರಿ ಮಾಡಿಕೊಂಡು ನನ್ನ ಲೈಫಲ್ಲಿ ಅವ್ರು ಬರಲಿಕ್ಕೆ ಇನ್ನೊಂದು ಚಾನ್ಸ್ನ ಅವ್ರಿಗೆ ಕೊಡ್ತೀನಿ ನಾನು. ಸೊ ಅವರಿಗೋಸ್ಕರ ವೆಯ್ಟ್ ಮಾಡ್ತೀನಿ ಅನ್ನೋದು ನಿಮ್ಮ ಮೈಂಡಲ್ಲಿ ಬರ್ತಾ ಇದೆ. ಓಕೆನಾ? ಸೊ ಇಲ್ಲಿ ಏನು ಹೇಳ್ಬೋದು ಅಂತಿದ್ರೆ, ಕೆಲವೊಬ್ಬರಿಗೆ ನಿಮ್ಮನ್ನು ನೀವು ಪ್ರೀತಿ ಮಾಡ್ತಿಲ್ಲ, ನಿಮ್ಮ ಮೇಲೆ ಕಾಳಜಿ ಇರ್ಬೋದು, ನಿಮ್ಮ ಮೇಲೆ ಆಸಕ್ತಿಗಳು ಕಡಿಮೆ ಆಗಿದೆ. ಓಕೆ, ನಿಮ್ಮ ಲೈಫ್ ಬಗ್ಗೆ ಆಗಿರ್ಬೋದು, ನಿಮ್ಮ ಬಗ್ಗೆ ಆಗಿರ್ಬೋದು, ನಿಮ್ಮ ಕೆರಿಯರ್ ಬಗ್ಗೆ ಆಗಿರ್ಬೋದು, ನೀವು ಫೋಕಸ್ ಮಾಡ್ತಾ ಇಲ್ಲ. ಈ ಪ್ರೀತಿ ಬಗ್ಗೆನೇ ತುಂಬ ಜನ ಫೋಕಸ್ಡ್ ಆಗಿ ಈ ಪ್ರೀತಿ ಬಗ್ಗೆನೇ ತುಂಬ ವರ್ಕ್ ಮಾಡಬೇಕು, ಈ ಪ್ರೀತಿನ ಉಳಿಸ್ಕೊಳ್ಬೇಕು ಅನ್ನೋಂಥದ್ದು ನಿಮ್ಮ ಮೈಂಡಲ್ಲಿ ಬರ್ತಾ ಇರೋವಂಥದ್ದು. ಓಕೆ, ಸೊ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಒಂದು ಡಿವೈನ್ ಟೈಮಿಂಗ್ ಅಂತೇಳಿ ಇರುತ್ತೆ. ಓಕೆ, ಯಾವುದೇ ಕೆಲಸ ಆಗಬೇಕಂತ ಇದ್ರೂ ಆ ಡಿವೈನ್ ಟೈಮಿಂಗ್ ಅನ್ನೋ ಆ ಒಂದು ಟೈಮಿಂಗ್, ಆ ಒಂದು ಕಾಲದಲ್ಲೇ ಏನಾಗಬೇಕು ಅನ್ನೋದಿರತ್ತೋ ಅದಾಗೇ ಆಗತ್ತೆ. ಓಕೆನಾ? ನೀವು ಇಲ್ಲಿ ಎಷ್ಟೇ ವೆಯ್ಟ್ ಮಾಡ್ಬೋದು, ನೀವು ಎಷ್ಟೇ ಪ್ರಯತ್ನ ಪಡ್ಬೋದು ಈ ಒಂದು ರಿಲೇಶನ್ಶಿಪ್ನ ಉಳಿಸ್ಕೊಳ್ಬೇಕು ಅಥವಾ ಈ ರಿಲೇಶನ್ಶಿಪ್ ಬಗ್ಗೆ ವರ್ಕ್ ಮಾಡಬೇಕು ಏನಾದರೂ ಅಂತ ಹೇಳ್ಬಿಟ್ಟು. ಬಟ್ ನೀವು ಎಷ್ಟೇ ಟ್ರೈ ಮಾಡಿದರೂ ಅದು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಆ ಒಂದು ಟೈಮ್ ಬಂದಾಗ ಡೆಫಿನೆಟ್ಲಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಸರಿಯಾಗುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಕೆಲವೊಬ್ರಿಗೆ ಇಲ್ಲಿ ನ್ಯೂ ಲವ್ ಅಂದರೆ ಹೊಸ ಪ್ರೀತಿ ಸಿಗುವಂಥದ್ದು, ಹೊಸ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಸಿಗುವಂಥ ಚಾನ್ಸಸ್ ಇದೆ. ಬಟ್ ಇಲ್ಲಿ ನೀವು ಯಾವುದ್ರ ಬಗ್ಗೆನೂ ಫೋಕಸ್ಡ್ ಆಗಿಲ್ಲ, ಅಂದರೆ ಈ ಒಂದು ಪ್ರೀತಿ ಬಗ್ಗೆನೇ ಫೋಕಸ್ಡ್ ಆಗಿಲ್ಲ. ನೀವು ನಿಮ್ಮಷ್ಟಕ್ಕೆ ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ಏನು ಹೇಳ್ಬೋದು ಕೆರಿಯರ್ ವಿಷಯವಾಗಿಯೇ ತುಂಬ ಫೋಕಸ್ಡ್ ಆಗಿದ್ದೀರಾ ಕೆಲವೊಬ್ರು ಇಲ್ಲಿ. ಓಕೆ, ಸೊ ನಿಮ್ಮ ಪರ್ಸನ್ ಏನು ಹೇಳ್ಬೋದು ನಿಮಗೆ ಮೋಸ ಮಾಡಿರೋವಂಥದ್ದು ಅಥವಾ ಚೀಟ್ ಮಾಡಿರೋವಂಥದ್ದು ಅಥವಾ ನೀವೇನು ನಿಮ್ಮ ಪರ್ಸನ್ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇಟ್ಕೊಂಡಿದ್ರೆ ಅದನ್ನು ಅವರು ದುರುಪಯೋಗ ಮಾಡ್ಕೊಂಡಿರೋವಂಥದ್ದು. ಓಕೆನಾ? ಸೊ ಆ ಒಂದು ಕಾರಣದಿಂದ ಪ್ರೀತಿನೇ ಬೇಡ ಅಂತ ಇರುವಾಗ ನಿಮ್ಮ ಲೈಫಲ್ಲಿ ನೀವು ಇಷ್ಟಪಟ್ಟಿರೋಂಥ ಒಂದೊಳ್ಳೆ ಪರ್ಸನ್ ನಿಮ್ಮ ಲೈಫಲ್ಲಿ ಬರೋವಂಥ ಚಾನ್ಸಸ್ ಇದೆ. ಬಟ್ ಏನೇ ಆದ್ರೂ ನೀವು ಫಸ್ಟ್ ಇಲ್ಲಿ ಹೀಲ್ ಆಗಬೇಕಾಗಿದೆ. ಈ ರಿಲೇಶನ್ಶಿಪ್ಪಲ್ಲಿ ಹರ್ಟ್ ಆಗಿ ತುಂಬಾ ನೋವು ತಿಂದು ತುಂಬಾ ಡಿಪ್ರೆಸ್ ಆಗಿದ್ದೀರಾ ಇಲ್ಲಿ ಕೆಲವೊಬ್ಬರು. ಓಕೆ, ಸೊ ಫಸ್ಟ್ ಇಲ್ಲಿ ನೀವು ನಿಮ್ಮನ್ನು ಇಷ್ಟಪಟ್ಟು ನಿಮ್ಮನ್ನು ನೀವು ಇಲ್ಲಿ ಹೀಲ್ ಮಾಡಬೇಕಾಗಿದೆ. ಇಲ್ಲಿ ಏಂಜಲಿಂದ ಏನು ಗೈಡೆನ್ಸ್ ಬರ್ತಿದೆ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ಲುಕ್ ಫಾರ್ ಎ ಸೈನ್. ನಿಮಗೆ ಏಂಜಲಿಂದ ಏನೋ ಒಂದು ರೀಕನ್ಸಿಡರ್ ಬರ್ತಾ ಇದೆ, ಸೈನ್ ಸಿಗ್ತಾ ಇದೆ, ನೀವು ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಓಕೆ, ಇಂಪ್ರೂವಿಂಗ್ ಹೆಲ್ತ್. ಎಸ್, ನಿಮ್ಮ ಮೆಂಟಲ್ ಹೆಲ್ತ್ ಆಗಿರ್ಬೋದು, ಫಿಸಿಕಲ್ ಹೆಲ್ತ್ ಆಗಿರ್ಬೋದು,
ನಿಮ್ಮ ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಓಕೆ, ಟೈಮ್ ಬಂದಾಗ ಎಲ್ಲದೂ ಸರಿಯಾಗುತ್ತೆ. ರೀಕನ್ಸಿಡರ್ ಬಂದಿದೆ ಅಂತ ಹೇಳಿದರೆ ಡೆಫಿನೆಟ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ರೀಕನ್ಸಿಡರ್ ರಿಯೂನಿಯನ್ ಆಗುವಂಥ ಚಾನ್ಸಸ್ ಇದೆ. ಬಟ್ ಆ ಒಂದು ಡಿವೈನ್ ಟೈಮಿಂಗ್ ಅಂತ ಇರುತ್ತೆ ಅಲ್ವಾ ಯಾವುದಕ್ಕೂ. ಎಸ್, ಅಪರ್ಚುನಿಟಿ. ಓಕೆ, ಇಲ್ಲಿ ಡಿವೈನ್ ಟೈಮಿಂಗ್ ಅಂತ ಇರುತ್ತೆ. ಆ ಒಂದು ಟೈಮಲ್ಲಿ ಡೆಫಿನೆಟ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ರೀಕನ್ಸಿಡರ್ ಅನ್ನೋದು ಬರ್ತಾ ಇದೆ. ನಿಮಗೆ ಏನು ಹೇಳ್ಬೋದು, ಏಂಜಲಿಂದ ಆಗಿರ್ಬೋದು. ಇಲ್ಲಿ ಕೆಲವೊಬ್ಬರಿಗೆ ಏಂಜಲ್ ನಂಬರ್ ಕಾಣಿಸೋವಂಥದ್ದು, ಫೆದರ್ ಸಿಗೋವಂಥದ್ದು, ಅಥವಾ ಇಲ್ಲಿ ಬಟರ್ಫ್ಲೈ ನೋಡೋವಂಥದ್ದು ಕಾಣಿಸ್ತಾ ಇದೆ ನಿಮಗೆ. ಬಟ್ ಇಲ್ಲಿ ನಿಮಗೆ ಆ ಎಲ್ಲ ವಿಷಯಗಳು ನಿಮಗೇನೋ ಸಮಥಿಂಗ್ ನಿಮಗೆ ಹೇಳ್ತಾ ಇದೆ. ಓಕೆನಾ, ನಿಮ್ಮ ಪ್ರಾಬ್ಲಮ್ಸಿಗಾಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ಪಿಗೆ ಸಂಬಂಧಪಟ್ಟಂತೆ, ಅಥವಾ ನಿಮ್ಮ ಲೈಫಲ್ಲಿ ಏನೋ ಒಂದು ಆಗೋವಂಥದ್ದನ್ನ ಇಲ್ಲಿ ಸೈನ್ ಕೊಡ್ತಾ ಇದ್ದಾರೆ. ಬಟ್ ನೀವು ಅದನ್ನು ಏನು ಮಾಡ್ತಿದ್ದೀರಾ, ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ, ಇಗ್ನೋರ್ ಮಾಡ್ತಿದ್ದೀರಾ. ನಿಮ್ಮ ಕೆಲವೊಬ್ರಿಗೆ ಇಲ್ಲಿ ಗೊತ್ತಾಗ್ತಾ ಇಲ್ಲ ಏನಾದರೂ ಅರ್ಥ ಅಂತ ಹೇಳ್ಬಿಟ್ಟು. ಓಕೆನಾ, ಸೊ ಇಲ್ಲಿ ಕೆಲವೊಬ್ರಿಗೆ ಏನು ಹೇಳ್ಬೋದು, ನಿಮ್ಮ ಮೆಂಟಲ್ ಹೆಲ್ತ್ ತುಂಬಾ ಸ್ಟ್ರಾಂಗ್ ಆಗಬೇಕಾಗಿದೆ. ನೀವು ಮೆಂಟಲಿ ತುಂಬಾ ವೀಕ್ ಆಗಿದ್ದೀರಾ ಇಲ್ಲಿ ಕೆಲವೊಬ್ರು. ಓಕೆನಾ, ಸೊ ಇಲ್ಲಿ ನಿಮ್ಮ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ನಿಮ್ಮ ಲೈಫಲ್ಲಿ ಡೆಫಿನೆಟ್ಲಿ ಇಲ್ಲಿ ಕೆರಿಯರ್ ವಿಷಯವಾಗಿ ತುಂಬ ಫೋಕಸ್ಡ್ ಆಗಿದ್ದೀರಾ. ಕೆರಿಯರ್ ವಿಷಯಕ್ಕೋಸ್ಕರನೇ ಈ ಒಂದು ರಿಲೇಷನ್ಶಿಪ್ಪನ್ನ ಕೆಲವೊಬ್ರು ಏನು ಹೇಳ್ಬೋದು, ದೂರ ಮಾಡ್ಕೊಂಡಿರೋವಂಥದ್ದು ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಏನೇ ಆಗಿರ್ಬೋದು, ನಿಮ್ಮ ಒಂದು ಲೈಫಲ್ಲಿ ಅಪರ್ಚುನಿಟಿ ಅನ್ನೋದು ಸಿಗ್ತಾ ಇದೆ. ಓಕೆ, ಸೊ ರೀಕನ್ಸಿಡರ್ ಆಗ್ತಾ ಇದೆ. ಡೋಂಟ್ ವರಿ, ಇಲ್ಲಿ ಡಿವೈನ್ ಟೈಮಿಂಗ್ ಅಂತ ಬಂದಾಗ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲೂ ಒಳ್ಳೆಯದಾಗುವಂಥದ್ದು, ನಿಮ್ಮ ಲೈಫಲ್ಲೂ ಒಂದು ಖುಷಿ ಕ್ಷಣಗಳು ಬರೋವಂಥದ್ದು ಚಾನ್ಸ್ಗಳು ಇಲ್ಲಿದೆ. ಓಕೆ, ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.